ಒಂದೇ ಅಳತೆಯ ಬಗಲಿಗೆ ವಿವಿಧ ರೀತಿಯ ತೋಳು ಹೇಗೆ ಸರಿಯಾಗಿ ಸ್ಕೆಚ್ ಮತ್ತು ಕತ್ತರಿಸುವುದು. ಈ ದಿನ ನಾನು ಈ ಪಾಠ ಮಾಡ್ತಿದ್ದೀನಿ. ನೋಡಿ, ನಾನು ಈ ದಿನ ವಿವಿಧ ರೀತಿಯ ತೋಳುಗಳು ಅದನ್ನು ಸ್ಕೆಚ್ ಹಾಕೋದನ್ನು ತೋರಿಸ್ತೀನಿ. ಅದೇ ರೀತಿ ನೀವು ಕಟಿಂಗ್ ಮಾಡಿಕೊಂಡು ಬೇರೆ ಬೇರೆ ತೋಳುಗಳನ್ನು ಕೂಡ ಹಾಕೋಬೋದು. ಇಲ್ಲಿ ನಾವು 1 ಇಂಚಿಗೆ 1 ಸೆಂಟಿಮೀಟರ್ ಪ್ರಕಾರ ಈ ಬುಕ್ನಲ್ಲಿ ನಾನು ಅಳತೆ ಹಾಕ್ತೀನಿ. ನೋಡಿ, ಇದು ಸೆಂಟಿಮೀಟರು, ಇದು ಇಂಚು. ಇಲ್ಲಿ ನಾವು ಬಟನಲ್ಲಿ ಅಥವಾ ಪೇಪರಲ್ಲಿ ಕಟ್ ಮಾಡಬೇಕಾದ್ರೆ ಇಂಚಲ್ಲೇ ಮಾಡ್ಕೋಬೇಕು. ಇದು ಬುಕ್ಕು ಸಾಕಾಗಲ್ವಲ್ಲ ಅಂತ ನಾನು 1 ಇಂಚು ಅಂತ ಇಲ್ಲಿ ಹೇಳಿದರೆ ಇಲ್ಲಿ 1 ಸೆಂಟಿಮೀಟ್ರು ಇಟ್ಕೊಳ್ತೀನಿ. ಓಕೆ, ನೋಡಿ ಇಲ್ಲಿ ಸೆಂಟಿಮೀಟ್ರ್ ಇದೆ, ಅದ್ರ ಪ್ರಕಾರ ಇಟ್ಕೊತೀನಿ. ಓಕೆ, ನೋಡಿ, ವಿವಿಧ ರೀತಿಯ ತೋಳುಗಳು ಇಲ್ಲಿ 1 ಇಂಚಿಗೆ 1 ಸೆಂಟಿಮೀಟ್ರ್ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ, ಎದೆ ಸುತ್ತಳತೆ 36 ಇಂಚು. ಅದರಲ್ಲಿ ನಾವು ಒಂದು ಕಡೆಗೆ ಮಾತ್ರ ಮಾಡ್ತೀವಲ್ಲ, 4 ಭಾಗ ಮಾಡಿ, ಅದರಿಂದ 9 + 2 = 11 ಅಂತ. ಓಕೆ, ಅಷ್ಟನ್ನು ಇಟ್ಕೋಬೇಕು ನಾವು. ಫಸ್ಟು ಸಾದಾ ತೋಳು ಸ್ಕೆಚ್ ಹಾಕೋದು ತೋರಿಸ್ತೀನಿ. ನೋಡಿ, ಸಾದಾ ತೋಳು ಸ್ಕೆಚ್ ಹಾಕಿದ್ರು ನೋಡಿ, ಇದು ಈ ಥರ ನಾನು ಇಟ್ಕೊಳ್ಳೋದು ತೋರಿಸಿದ್ನಲ್ಲ, 9-11 ಇಂಚು ಬರುತ್ತೆ. ಇದು ಎದೆ ಸುತ್ತಳತೆ ಎಲ್ಲೂ ಏನು ಇದು ಡಾಚ್ ಏನು ಹಿಡ್ದಿರಬಾರ್ದು, ಆ ಜಾಗದಲ್ಲಿ ತೊಗೊಂಡ್ರೆ 11 ಬರುತ್ತೆ. ಈ ಥರ 11 ಎದೆ ಸುತ್ತಳತೆ ಬರುತ್ತೆ. ನಾನು ಭುಜ ಹಿಡಿಯೋದು ಹೇಳಿದ್ನಲ್ಲ, ಇಲ್ಲಿ 2.5 ಕಟಿಂಗು, ಇಲ್ಲಿ ಅರ್ಧ, ಇಲ್ಲಿ ಮಿಕ್ಕಿದ್ದು ಅದೆಲ್ಲ ಸೇರಿ ಟೋಟಲ್ 5.5 ಇದೆ. ಅದೇ 5.5 ಇಂಚನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಕಂಕ್ಳು ಇಳಿಸ್ತೀವಲ್ಲ, ಅದು ಕೂಡ 5.5 ಇಂಚು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನಷ್ಟು ಮಾಡ್ಕೋತೀನಿ. ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ 11 ಇಂಚ್ ಇಟ್ಕೋಬೇಕು. ನೋಡಿ, ಇಲ್ಲಿಗೆ ಬರುತ್ತೆ 11 ಇಂಚು ಕರೆಕ್ಟಾಗಿದೆ. ಈಗ ಇದು 5.5 ಇಟ್ಕೋಬೇಕು ಭುಜ. ಓಕೆ, ಇವಾಗ ಇದನ್ನು 5.5 ಇಟ್ಕೋಬೇಕು. ಇದನ್ನು ಇಲ್ಲಿವರೆಗೂ ಸೇರಿಸ್ತೀವಿ. ಓಕೆ, ಇದು ಬಾಡಿ, ಇದು ಫುಲ್ ಉದ್ದ ಇರುತ್ತೆ. ಇದು ಉದ್ದ ಫುಲ್ಲು ನೋಡಿ, ಇದು ಬಗ್ಲಿನ ಆಕಾರ. ಇದನ್ನು ನೀವು ಕೆಲವರೆಲ್ಲ ಕೇಳಿದ್ರು, ಬಗ್ಲಿಂದು ಆಕಾರ ಹೇಗೆ ಹಾಕೋದು ಅಂತ. ಇವಾಗ ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಪಾಯಿಂಟಿಂದ ಇಲ್ಲಿಗೆ 1 ಇಂಚ್ ಇಟ್ಕೋಬೇಕು. ಓಕೆ, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇಟ್ಕೋಬೇಕು. ಈ ಪಾಯಿಂಟಿಂದ ಅಂದರೆ ಇದು ಹಿಂಭಾಗದ ಕಂಕುಳಿನ ಆಕಾರ ಸೇರಿಸ್ಬೇಕು. ಮತ್ತು ಈ ಪಾಯಿಂಟಿಂದ ಇಲ್ಲಿಗೆ 3/4 ಇಂಚ್ ಇಟ್ಕೋಬೇಕು. ಅಲ್ಲಿಂದ ಪಾಸ್ ಆಗಬೇಕು. ಒಂದು ಸ್ವಲ್ಪ ಒಳಗಡೆ ಬಂದು ನೋಡಿ, ಇದು ಮುಂಭಾಗದ ಆಕಾರ, ಇದು ಹಿಂಭಾಗದ ಆಕಾರ. ಇಲ್ಲಿ ಮೇಲೆ ಹೋಗ್ತಾ 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 ಒಂದು ಸ್ವಲ್ಪ ಸೇರಿಸ್ಬೇಕಷ್ಟೇ, ಬಟ್ ಮೇಲವರೆಗೂ ಕಟ್ ಮಾಡಬಾರ್ದು. ಓಕೆ, ಇದು ಮುಂಭಾಗದ ಆಕಾರ, ಇದು ಹಿಂಭಾಗದ ಆಕಾರ. ಬರ್ತಾ 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 ಇಲ್ಲಿಗೆ ಸೇರಿಸ್ಬೇಕು. ಇಲ್ಲಿ ಒಂದೇ ಹಿಂಭಾಗದ್ದು ಮುಂಭಾಗದ್ದು ಒಂದೇ ಅಳತೆ ಇರಬೇಕು. ನಾವು ಇಷ್ಟನ್ನ ಬಗ್ಲಾಕಾರ ಹಾಕಿದ್ದೀವಿ. ಇದೇ ಬಗ್ಲಾಕಾರಕ್ಕೆ, ಈ ಬಗ್ಲಾಕಾರಕ್ಕೆ ನಾವು ಸಾದಾ ತೋಳನ್ನು ಹಾಕಬೇಕು. ನೋಡಿ, ಇದು ಸಾದಾ ತೋಳು. ಈ ಸಾದಾ ತೋಳನ್ನು ಯಾವ ರೀತಿ ಅಳತೆ ಇಟ್ಕೊಂಡು ಹಾಕಬೇಕು ಅಂತ ತೋರಿಸ್ತೀನಿ. ನೋಡಿ, ಇದೆಷ್ಟು ಬೇಕು. ಈ ಸಾದಾ ತೋಳಿಗಾದರೆ 7.5. ಓಕೆ,
ಸುತ್ತಳತೆ 7.5 ಇದೆ. 7.5 ಅಂದರೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಇಲ್ಲಿ 2 ಇಂಚ್ ಕೂಳೆ ಬಿಟ್ಕೋಬೇಕಲ್ಲ ನಾವು. ಇಲ್ಲಿ ಬಾಡಿನಲ್ಲಿ 2 ಇಂಚ್ ಕೂಳೆ ಬಿಟ್ಕೊಂಡಿದ್ದೀವಿ, ಇದರಲ್ಲಿ ಬಾಡಿನಲ್ಲಿ 2 ಇಂಚ್ ಇಲ್ಲ. ಆದ್ದರಿಂದ ಇಲ್ಲಿ 2 ಇಂಚು ಲೆಕ್ಕ ಹಾಕ್ಕೊಂಡ್ರೆ ನೋಡಿ, ಇಲ್ಲಿಗೆ 2 ಇಂಚ್ ಬರುತ್ತೆ. ಅಲ್ಲಿವರೆಗೂ ಅಳತೆ ಮಾಡ್ಕೋಬೇಕು. ಇದು ಕಡಿಮೆ ಇದೆ ನೋಡಿ, ಇಷ್ಟೇ ಇದೆ, 1.25 ಇಂಚು 1 ಇಂಚ್ ಹತ್ತತ್ರ ಇದೆ. 2 ಇಂಚ್ ಮಾಡ್ಕೋಬೇಕು ನೋಡಿ. ಇಲ್ಲಿಗಿದೆ 6.25ಗೆ ಇದಿದೆ. ಇನ್ನು 2 ಇಂಚು ಅಂದರೆ ಇದೊಂದು 8.5 ಬೇಕಾಗುತ್ತೆ. ತೋಳಿಗೆ 8.5 ಬೇಕಾಗುತ್ತೆ ನೋಡಿ. ಇಲ್ಲಿವರೆಗೂ ಬಂದು ತೋಳಿನ ಅಗಲ 8.5 ಇಟ್ಕೋಬೇಕು. ಇದು ಸಾದಾ ತೋಳಾಗಿರೋದ್ರಿಂದ ನೋಡ್ರಿ, ಇಲ್ಲಿಂದ ಇದು ಪೈಪಿಂಗ್ ಕಟ್ಟಿದ್ದೀನಿ. ಇದು ಕೂಡ 9 ಇಂಚು ರೆಡಿ ಇದೆ, ಪ್ಲಸ್ 1.5 ಇಟ್ಕೋಬೇಕು. ಈಗ ಅದನ್ನು ನಾನು ಇಲ್ಲಿ ಆಕಾರ ಹಾಕಿ ತೋರಿಸ್ತೀನಿ. ಹಾಂ ನೋಡಿ, ಇದು ಬಗಲಾಕಾರ. ಈ ಬಗಲಾಕಾರಕ್ಕೆ ನಾವು ತೋಳನ್ನು ಹಾಕಬೇಕು. ಅದು ಯಾವ ರೀತಿ ಹಾಕಬೇಕು ಅಂತ ಹೇಳ್ತೀನಿ. ಇವಾಗ ನಾವು ತೋಳಿನ ಉದ್ದ ಎಷ್ಟು? 9. ತೋಳಿನ ಉದ್ದ 9 ಬಂದಿದೆ, 9 ಇಂಚ್ ಬಂದಿದೆ. ಅಗಲಕ್ಕೆ ನಾವು ಎಷ್ಟು ಇಟ್ಕೋಬೇಕು? 8.5. ಈ ಅಳತೆ ಬಗ್ಲನ್ನು ಕಟ್ ಮಾಡಿದರೆ ನಾವು ಇದು ತೋಳಿನ ಅಗಲ 8.5 ಇಟ್ಕೋಬೇಕಾಗುತ್ತೆ, ಅಷ್ಟು ಬೇಕಾಗುತ್ತೆ. ಇವಾಗ ನಾನು ಉದ್ದ ಮತ್ತು ಅಗಲ, ತೋಳಿನ ಉದ್ದ ಹೀಗಾಗ್ತೀನಿ, ತೋಳಿನ ಅಗಲ ಹೀಗಾಗ್ತೀನಿ, ಗೊತ್ತಾಯ್ತಾ? ಇದಕ್ಕೆ ಹಾಕೋಂಗೆ ಇಲ್ಲ, ಇದಕ್ಕೆ ಸೇರ್ಪಡೆ ಮಾಡಬೇಕಾದ್ರೆ ಇದಕ್ಕೆ ಅಗಲ ಹಾಕಿ ಇದಕ್ಕೆ ಉದ್ದ ಮಾಡಬೇಕಾಗುತ್ತೆ. ಹಿಂಗೆ ಜಾಯಿಂಟ್ ಮಾಡೋ ಥರ ತೋರಿಸೋದಾದರೆ ನಾನು ಇವಾಗ ಉದ್ದಕ್ಕೆ ಹಾಕ್ತೀನಿ. ಯಾಕೆ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ನೋಡಿ, ತೋಳಿನ ಉದ್ದ 9 ಇಂಚು ನೋಡಿ. ಇಲ್ಲಿಂದ 9, ಇಲ್ಲಿಗೆ ನೀವು ಪೈಪಿಂಗ್ ಕೊಡ್ತೀನಿ ಅಂದರೆ ಅರ್ಧ ಇಂಚ್ ಮಾತ್ರ ಸಾಕು. ಈಗ ಪೈಪಿಂಗ್ ಬೇಡ, ಬಿಗಿನರ್ಸು ಪೈಪಿಂಗು ಫಸ್ಟೇ ಕೊಡೋಕ್ಕೆ ಬರಲ್ಲ, ಅದಕ್ಕೆ ಬಾಟಮಿಗೆ ಗೋಸ್ಕರ ಅಂತ 1 ಇಂಚ್ 1.5 ಇಂಚ್ ಇಟ್ಟಿರ್ತೀನಿ. ಓಕೆ, ಇದು ಉದ್ದ ಎಷ್ಟು? 9 ಪ್ಲಸ್ 1.5 ಮೇಲಿಂದ ಕೆಳಗವರೆಗೂ. ಓಕೆ, ಈಗ ಅಗಲ ಎಷ್ಟಿದೆ? 8.5 ಇದೆ. ನೋಡಿ, ಇದು ಅಗಲ. ಇಲ್ಲೂ ಕೂಡ ಅಷ್ಟೇ ಇಟ್ಕೋಬೇಕು. ಇವಾಗ ಇವೆರಡನ್ನು ಸೇರಿಸ್ಬೇಕು. ನಾವು ಗುರ್ತು ಹಾಕ್ಲಿಕ್ಕೆ ಮಾತ್ರ ಇದು. ನೀವು ಬಟ್ಟೆನಲ್ಲಿ ಇದರಲ್ಲಿ ಮಡಿಕೆ ಯಾವ ಕಡೆ ಬರಬೇಕು, ಎಷ್ಟು ಪದರ ಬರಬೇಕು ಅನ್ನೋದನ್ನು ಹೇಳ್ತೀನಿ. ಇದನ್ನು ಗುರ್ತು ಹಾಕೋದನ್ನು ನೀವು ಕಲ್ತ್ಕೋಬೇಕಾಗುತ್ತಲ್ಲ, ಅದಕ್ಕೆ ನೋಡಿ. ಇಲ್ಲಿ ನಮಗೆ ಫೋಲ್ಡ್ ಬರುತ್ತೆ. ಫೋಲ್ಡ್ ಇದು ಎಷ್ಟಿರುತ್ತೆ? 4 ಲೇಯರ್ಸ್ ಇರುತ್ತೆ. ಇದು 4 ಲೇಯರ್ಸ್ ಇರುತ್ತೆ. ಇದು ಫೋಲ್ಡ್ ಬರುತ್ತೆ. 4 ಲೇಯರ್ಸಲ್ಲಿ ಫೋಲ್ಡ್ ಬರುತ್ತೆ ಅಂದರೆ ಒಂದರ ಒಳಗಡೆ ಒಂದು ಫೋಲ್ಡ್ ಬರುತ್ತೆ. ಅದೇ ಈ ಬಾಡಿನಲ್ಲಿ ಬಿಡಿ ಬಿಡಿಯಾಗಿ ಹಿಂಭಾಗ ಬೇರೆ ಮಡಿಕೆ ಇರುತ್ತೆ, ಮುಂಭಾಗ ಬೇರೆ ಮಡಿಕೆ ಇರುತ್ತೆ. ಆದರೆ ತೋಳಿನಲ್ಲಿ ಬಲಗೈ ಎರಡು ಕೈ ಇರುತ್ತಲ್ಲ, 2 ಕೈಯು ಒಂದರೊಳಗಡೆ ಒಂದು ಇರುತ್ತೆ. ಓಕೆ, 4 ಲೇಯರ್ಸೇ ಆಗುತ್ತೆ, ಫೋಲ್ಡ್ ಕೂಡ ಆಗುತ್ತೆ. ಓಕೆ, ಇವಾಗ ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ನೀವು ಬಗಲನ್ನು ಕಟ್ ಮಾಡಬೇಕಲ್ಲ, ಇಲ್ಲಿಂದ ಇಲ್ಲಿಗೆ 3 ಇಂಚ್ ಇಟ್ಕೋಬೇಕಾಗುತ್ತೆ. ಈ ಲಾಂಗ್ ಸ್ಲೀವಿಗೆ 3 ಇಂಚ್ ಇಟ್ಕೋಬೇಕಾಗುತ್ತೆ. ಈ 3 ಇಂಚನ್ನು ನೋಡಿ, ಇದು ಸೇರಿಸ್ಬೇಕು. ಈ ಪಾಯಿಂಟು. ಓಕೆ, ಇಲ್ಲಿ ನಾವು 2 ಇಂಚು ಕೂಳೆಗೆ ಅಂತ ತೊಗೊಂಡಿದ್ದೀವಿ. ಆದ್ದರಿಂದ 2 ಇಂಚ್ ಕೂಳೆನ ಹಾಗೆ ಬಿಟ್ಬಿಡಬೇಕು. ಈ ಗೆರೆ ಹೇಗಿರುತ್ತೋ ಹಾಗೆ ಕಟ್ ಮಾಡಬೇಕಾಗುತ್ತೆ. ಇವಾಗ ಇದಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು 7 ಇದೆ. ಅಲ್ಲಿಗೆ ಮಧ್ಯ ಬಿಂದು ಅಂದರೆ
ನೋಡಿ ಇಲ್ಲಿಂದ ಇಲ್ಲಿಗೆ 7 ಇದೆ, ಇದ್ರ ಮಧ್ಯ ಬಿಂದು ಅಂದರೆ 3.5 ಆಗುತ್ತೆ. ಈ ಮಧ್ಯ ಬಿಂದುವಿಂದ ಈ ಕಡೆಗೆ ಅರ್ಧ ಇಂಚು ನೀವು ಗುರ್ತು ಹಾಕಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಾಗುತ್ತೆ, ಇದನ್ನು ಅರ್ಧ ಇಂಚ್ ಹಿಂಗೆ ಗುರ್ತು ಹಾಕೊಳ್ಳ್ರಿ. ಆಮೇಲೆ ಇದು ಮತ್ತು ನೋಡಿ ಇದು ಇವೆರಡರ ಮಧ್ಯ ಬಿಂದು ಇದಾಗುತ್ತೆ. ಇಲ್ಲಿಂದ ಈ ಕಡೆಗೆ ಅರ್ಧ ಇಂಚು ತಗೋಬೇಕು ನೀವು. ಓಕೆ, ಇವಾಗ ನಾವು ಆಕಾರ ಮಾಡಬೇಕಲ್ಲ, ಇದನ್ನು ನೀಟಾಗಿ ಆಕಾರ ಮಾಡಿ ಇಲ್ಲಿಗೆ ಸೇರಿಸ್ಬೇಕು. ನೋಡಿ ಇದು ತೋಳಿನ ಹಿಂಭಾಗದ ಆಕಾರ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಇಟ್ಕೊಂಡಿದ್ದೀರಲ್ಲ, ಇದನ್ನ ಹಿಂಗೆ ಕ್ರಾಸ್ ಆಗಿ ತಗೊಂಬಂದು ಹಿಂಗೆ ಬರ್ತಾ ಸೇರಿಸ್ಕೊಂಡು ಹೋಗಬೇಕು. ನೋಡಿ ಈ ಥರ ಬರುತ್ತೆ. ಇದು ಮುಂಭಾಗದ ಆಕಾರ, ಇದು ಹಿಂಭಾಗದ ಆಕಾರ. ಈ ಬಿಂದುವಿನ ಮೂಲಕ ಸೇರಿಸ್ಬಾರ್ದು ಇದನ್ನು, ಯಾಕೆಂದರೆ ಅಲ್ಲಿಗೆ ಸೇರಿಸ್ಬಿಟ್ರೆ ಇಲ್ಲಿ ಮುಂದ್ಗಡೆ ಸುಕ್ಕು ಬರುತ್ತೆ. ಆದ್ದರಿಂದ ಇಲ್ಲಿ ಬರ್ತಾ ಸೇರಿಸ್ಕೊಂಡು ಹೋಗ್ಬೇಕು. ಓಕೆ, ಇದು ಸಾದಾ ಬ್ಲೌಸು, ಸಾದಾ ತೋಳು. ಇದೇ ಬಗಲಿಗೆ ಸಾದಾ ತೋಳು ಹಾಕೋದನ್ನು ತೋರಿಸಿದ್ದೀನಿ. ಆಮೇಲೆ ನೋಡಿ ಇಲ್ಲಿ ನಿಮಗೆ ಬಾಟಮ್ ಇದೆ, ಇದು ಬಾಟಮ್ ಗೆರೆ. ಓಕೆ, ಈಗ ಇಲ್ಲಿ ಅಗಲ ಇರುತ್ತೆ, ಮುಂಭಾಗದಲ್ಲಿ ಸಣ್ಣ ಇರುತ್ತೆ, ಅದಕ್ಕೆ 1 ಇಂಚು ಕ್ರಾಸ್ ತಗೋಬೇಕು. ಇವಾಗ ಹಿಂಗೆ ಸೇರಿಸ್ಬೇಕು. ಓಕೆ, ಆಮೇಲೆ ಇದನ್ನು ಹಿಂಗೆ ಕ್ರಾಸಾಗಿ ಸೇರಿಸ್ಬೇಕು, ಏಕೆಂದರೆ ಮಡಿಸಿದ್ರೆ ಇದೇ ಆಕಾರಕ್ಕೆ ಹೊಂದ್ಕೋಬೇಕು. ಇದು ತೋಳು, ಏನಿದು SLEEVE ಸ್ಲೀವ್, ಇದು ಗೊತ್ತಾಯ್ತಾ? ಇದು ಸ್ಲೀವು. ಇಲ್ಲಿ ಫೋಲ್ಡ್ ಬರುತ್ತೆ, ಇಲ್ಲಿಗೆ ಈ ಲೈನಿಗೆ ಫೋಲ್ಡ್ ಬರಬೇಕು. ಇಲ್ಲಿಗೆ 4 ಲೇಯರ್ಸ್ ಇರುತ್ತೆ, ಇದಷ್ಟು ಸೇರಿ 4 ಲೇಯರ್ಸ್ ಇರುತ್ತೆ, ಅಂದರೆ 2 ತೋಳು ಆಯಿತು. ಓಕೆ, ಈ ಥರ ಸ್ಲೀವನ್ನು ಇದು ಮಾಡ್ಕೋಬೇಕು ಸಾದಾ ಸ್ಲೀವ್ ಆದರೆ. ಇದೇ ಬಗಲ್ ಅಳತೆಗೆ ಇಷ್ಟೇ ಅಗಲ ಇಷ್ಟೇ. ಬಫ್ ಸ್ಲೀವಿಗೆ ಏನು ಮಾಡಬೇಕು, ಇದೇ ಮೆಜರ್ಮೆಂಟಿಗೆ ಬಫ್ ಸ್ಲೀವಿಗೆ ಯಾವ ರೀತಿ ತಗೋಬೇಕು ಅನ್ನೋದನ್ನು ಇನ್ನೊಂದನ್ನು ಸ್ಕೆಚ್ ಹಾಕಿ ತೋರಿಸ್ತೀನಿ. ಓಕೆ, ಈಗ ನೋಡಿ ತೋಳಿನ ಅಗಲ ಎಷ್ಟಿದೆ ನಮಗೆ? ತೋಳಿನ ಅಗಲ 8.5 ಇದೆ. ಇಲ್ಲಿಂದ ಇಲ್ಲಿಗೆ 8.5 ಇದು ತೋಳಿನ ಅಗಲ. ನಮಗೆ ಸ್ಲೀವು ಉದ್ದ ಎಷ್ಟು ಬರಬೇಕು ಅಂತಂದರೆ, ಇದು ಬಫ್ ಸ್ಲೀವ್ ಆಗಿರೋದ್ರಿಂದ ನಾವು ನೋಡಿ ತೋಳಿನ ಉದ್ದ ಎಷ್ಟಿದೆ ಹಿಂಗೆ ಸ್ಟ್ರೈಟೇ ಇಟ್ಕೊಳ್ಳಿ. ಎಷ್ಟು? 5.5 ಇದೆ. ಟೋಟಲಿ 5.5 ಇದೆ. ಇಲ್ಲಿಂದ ಇಲ್ಲಿಗೆ ಈ ಕಡೆದ್ದು ಕೂಡ ಸೇರಿ 5.5 ಇದೆ. ಮುಂಭಾಗ ಮಡಿಸ್ಲಿಕ್ಕೆ ನಾವು ಎಕ್ಸ್ಟ್ರಾ ಇಟ್ಕೋಬೇಕು. ಬಾಟಮಿಗೆ ಹೇಗೂ ಇಟ್ಕೊಳ್ತೀವಲ್ಲ ಮಾಮೂಲಿ, ಅದೇ ರೀತಿ ನೋಡಿ. ತೋಳಿನ ಉದ್ದ ನಮಗೆ ಎಷ್ಟು ಬಂದಿದೆ? 5.5. ಇಲ್ಲಿ 1 ಇಂಚು ಬಾಟಮ್ಗೆ, ಮೇಲಿನ ಕೂಡ 5.5 ಒಳಗಡೆ ಸೇರಿದೆ. ಇವಾಗ ಇದೆಯಲ್ಲ, ಇಲ್ಲೂ ಕೂಡ ಅದೇ ರೀತಿ 5.5 + 1 ಇದು ಬಾಟಮು. ನಾವೀಗ ಇಲ್ಲಿಗೆ ಶೇಪ್ ಹಾಕಬೇಕು. ಬಟ್ ಶೇಪ್ ಹಾಕಕ್ಕೆ ಏನು ಮಾಡಬೇಕು? ಇದು ಬಫ್ ಬಂದಿರುತ್ತಲ್ಲ ನೋಡಿ, ಇದು ಬಫ್ ಬಂದಿರುತ್ತಲ್ಲ. ಇವಾಗ ಇದು ನೋಡಿ ಹಿಂಗೆ ಬಂದಿದೆ. ಇದು ತುಂಬ ಉದ್ದ ಇಟ್ಕೊಂಡಿರೋದು ನೋಡಿ. ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿ ಹಿಂಗೆ ಅಳತೆ ಮಾಡಿದರೆ ತುಂಬ ಜಾಸ್ತಿ ಬರುತ್ತೆ. ಆದ್ದರಿಂದ ಇದು ನಾವು ಸ್ಟ್ರೈಟ್ ಉದ್ದ ತಗೊಂಡಿರೋದು. ಇಲ್ಲಿ ಬಫ್ ಇದೆಯಲ್ಲ ನೋಡಿ,
ಅದಕ್ಕೋಸ್ಕರ ಉದ್ದನ ಜಾಸ್ತಿ ಇಟ್ಕೋಬೇಕು. ಯಾವುದನ್ನ? ತೋಳಿನ ಉದ್ದ. ಇದು ಬಾಟಮ್ ಹಿಂಗೆ ಇರುತ್ತೆ. ತೋಳಿನ ಉದ್ದ ಇಲ್ಲೇನು ಮಾಡಬೇಕು ನೋಡಿ, ಇಷ್ಟು ಉದ್ದ ಜಾಸ್ತಿ ಇದೆ, 2 ಇಂಚು ಅಥವಾ 3 ಇಂಚು ಜಾಸ್ತಿ ಇಟ್ಕೋಬೇಕು. ತುಂಬ ನರಿಗೆ ಬರಬೇಕು ಅಂದರೆ ನೋಡಿ ಇಷ್ಟನ್ನು ಜಾಸ್ತಿ ತಗೋಬೇಕು ಉದ್ದನ. ಓಕೆ, ಉದ್ದ ಜಾಸ್ತಿ ಆಯಿತು. ಇವಾಗ ಅಗಲನೂ ಜಾಸ್ತಿ ಆಗಬೇಕಾಗುತ್ತೆ. ಯಾಕೆ ನೋಡಿ, ಇಲ್ಲಿ ಅಗಲದಲ್ಲಿ ಹಿಂಗೆ ಅಗಲ ಇದೆಯಲ್ಲ, ಇದು ಇಲ್ಲಿ ನರಿಗೆ ಹಿಡ್ದಿದ್ದೀವಿ, ಇಲ್ಲೇ ಹೋಗಿದೆ, ಎಷ್ಟೊಂದು ಬಟ್ಟೆ ಹೋಗಿದೆ ಇದಕ್ಕೆ, ಗೊತ್ತಾಯ್ತಾ? ಅದಿಷ್ಟು ಜಾಸ್ತಿ ಆಗುವಷ್ಟು ಅಗಲ ಕೂಡ ನಾವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 5 ಇಂಚು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಅಗಲನ. ಆವಾಗ ಎಲ್ಲಿಗೆ ಬಂತು ನಮ್ಮದು? ನೋಡಿ ಇಲ್ಲಿಗೆ ಬಂತು. ಇದು ಕೂಡ ಸೇರಿಸಿದ್ದೀವಿ. ಇದು ಬಾಟಮ್ಮು ಇರುತ್ತೆ. ಇವಾಗ ಇಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀವಿ ನಾವು. ನೋಡಿ, ಸಾದಾ ತೋಳು ಬರೋದಕ್ಕೆ ಇಷ್ಟೇ ಸಾಕು ನಮಗೆ. ಬಫ್ ಸ್ಲೀವ್ ಮಾಡ್ತೀವಲ್ಲ, ಇದು ನೋಡಿ ಹೀಗೆ ಬಂದು ಹೀಗೆ ಎತ್ತರವಾಗಿ ಕೂತ್ಕೊಳ್ಳುತ್ತಲ್ಲ, ಆವಾಗ ಈ ಪಾಯಿಂಟು ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಹೊಲ್ದಾಗ. ಇದು ಅಷ್ಟೇ, ಇಲ್ಲಿ ನರ್ಗೆ ಹಿಡಿತೀವಲ್ಲ, ಇದಿಷ್ಟು ಬಂದು ಇಲ್ಲಿಗೆ ಕೂತ್ಕೊಳ್ಳುತ್ತೆ. ನಮಗಿಷ್ಟೇ ಬೇಕಾಗಿರೋದು. ಓಕೆ, ಇವಾಗ ಇದಕ್ಕೆ ಗುರ್ತು ಹಾಕೋಬೇಕು. ನಾವು ಇಲ್ಲಿ 3 ಇಂಚು ಜಾಸ್ತಿ ತಗೊಂಡಿದ್ದೀವಿ, ಈ ಕಡೆಗೆ 5 ಇಂಚು ಜಾಸ್ತಿ ತಗೊಂಡಿದ್ದೀವಿ. ಇದು 8.5 ಇದೆ, ಇದು 5.5 ಇದೆ ಉದ್ದ, ಇದು 1.5 ಇದೆ. ಓಕೆ, ಇವಾಗ ಇದಕ್ಕೆ ಗುರ್ತು ಹಾಕಬೇಕು ನಾವು. ಹೇಗೆ? ಇದು ಅಂದಾಜು ನಾವು ಬಟ್ಟೆ ಹೇಗೆ ತಗೊಳ್ತೀವಿ ಅಂತ ಅಂದಾಜು ಮಾಡೋದಕ್ಕೆ ನಾನು ಇದನ್ನು ಗುರ್ತು ಹಾಕಿದ್ದೀನಿ. ಇವಾಗ ಅಳತೆ ಮಾಡ್ಕೊಳ್ರಿ. ಟೋಟಲಿ ಎಷ್ಟು ಉದ್ದ ಇದೆ? ಟೋಟಲಿ 14 ಇದೆ. ಇದೆಷ್ಟಿದೆ? ಟೋಟಲಿ 10 ಇದೆ. ಇವಾಗ ಇಷ್ಟು ಬಟ್ಟೆ ಹೇಗೆ ತಗೊಳ್ತೀವಿ, ಯಾಕೆ ಜಾಸ್ತಿ ಮಾಡ್ಕೊಳ್ತೀವಿ ಅಂತ ಇದರಲ್ಲಿ ತೋರಿಸಿದ್ದೀನಿ. ಅದರಲ್ಲಿ ಈ ಶೇಪ್ ಎಲ್ಲ ಹಾಕಿದರೆ ಕಲ್ಸ್ಕೊಂಡು ಹೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಬೇರೆ ಆಕಾರ ಹಾಕೋಣ. ಇಲ್ಲಿಗೆ ಹಾಕಿ ನಿಮಗೆ ತೋರಿಸ್ತೀನಿ. ಇದು ಉದ್ದ, ನೋಡಿ ಇದು ಅಗಲ 14 ಇದೆ. ನೋಡಿ ಇಷ್ಟು. ಇವಾಗ ಶೇಪು ಹೆಂಗೆ ತೆಗಿಯೋದು ಅಂತ ನೋಡಿ. ಇದು ನಾವು 1 ಇಂಚು ಬಾಟಮಿಗೆ ತಗೊಂಡಿದ್ದೀವಿ. ಇದು 1 ಇಂಚು ನಾವು ಬಾಟಮಿಗೆ ತಗೊಳ್ತಾ ಇದ್ದೀವಿ. ಇದಿಷ್ಟರಲ್ಲಿ ಈ ತೋಳಿನ ಆಕಾರ ಇದು ಇಷ್ಟಿತ್ತು, ಹಿಂಗೆ ಹಾಕಿದ್ವಿ. ಇದಿಷ್ಟರಲ್ಲಿ ತೋಳಿನ ಆಕಾರ ಹೇಗೆ ಮಾಡಬೇಕು ಅಂತ. ಓಕೆ, ಇಲ್ಲಿ ನಾವು 5.5 ಇಟ್ಕೊಂಡಿದ್ದೀವಿ. 5.5ನಲ್ಲಿ ನಾವು ಎಷ್ಟು ತೆಗಿತಿದ್ವಿ? 3 ಇಂಚ್ ತೆಗಿತಿದ್ವಿ. ಇಲ್ಲಿ ಉಳಿದಿರೋದೆಷ್ಟು? 3 ಇಂಚು 5.5 2.5 ಉಳಿಯುತ್ತೆ. ಇವಾಗ ಈ 2.5 ಇದೆಯಲ್ಲ, ಈ 2.5 ಇದನ್ನು ಗುರ್ತು ಮಾಡ್ಕೊಂಡ್ಬಿಡ್ಬೇಕು. ಸಾದಾ ತೋಳು ತೆಗೆದಾಗ ಎಷ್ಟು ಬರ್ತಿತ್ತು ಇಲ್ಲಿಂದ ಇಲ್ಲಿಗೆ, ಇಲ್ಲಿಯೂ ಕೂಡ ಅಷ್ಟೇ ಬರುತ್ತೆ. ಅಂದರೆ ನೋಡಿ, ಇಲ್ಲಿ ಉದ್ದ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅದನ್ನು ನಾವು ಇಲ್ಲಿ ಹಾಕೋತಾ ಇದ್ದೀವಿ. ಆಮೇಲೆ ನೋಡಿ, ಇದನ್ನು ಇಲ್ಲಿ ಸೇರಿಸ್ಕೋಬೇಕು. ಇಲ್ಲಿ 2 ಇಂಚು ಹಾಗೆ ಬಿಡಬೇಕು. ನೋಡಿ 2 ಇಂಚು ಹಾಗೆ ಬಿಡಬೇಕು. ಆಮೇಲೆ ಇದನ್ನು ಸೇರಿಸ್ಕೋಬೇಕು. 2 ಇಂಚಿಂದ ಇಲ್ಲಿಗೆ ಸೇರಿಸ್ಕೋಬೇಕು.
ಓಕೆ, ಇವಾಗ ಇವೆರಡರು ಇಲ್ಲಿ 2 ಇಂಚ್ ಇರುತ್ತಲ್ಲ, ಇಲ್ಲಿ ಕೂಳೆಗೆ ಅಂತ ನಾವು 2 ಇಂಚು ಇಲ್ಲಿ ಬಿಟ್ಕೊಂಡಿದ್ದೀವಿ ನೋಡಿ, ಇಲ್ಲಿ 2 ಇಂಚ್ ಬಿಟ್ಕೊಂಡಿದ್ದೀವಿ. ಇವೆರಡರ ಮಧ್ಯೆ ಬಿಂದು ಗುರ್ತು ಮಾಡ್ಕೋಬೇಕು. 11:15 ಇದೆ, 5:45ಗೆ 1, ಇವೆರಡರ ಮಧ್ಯೆ ಬಿಂದು, ಮತ್ತು ಇದ್ರ ಮಧ್ಯೆ ಬಿಂದು ಇದು ಅಳತೆ ಮಾಡಿ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು. ಓಕೆ ನೋಡಿ, ಇವೆರಡರ ಮಧ್ಯ ಬಿಂದು ಇದು ಇಲ್ಲಿಗೆ ಅರ್ಧ ಇಂಚು, ಇವೆರಡರ ಮಧ್ಯ ಬಿಂದು ಇದು ಇಲ್ಲಿಗೆ ಅರ್ಧ ಇಂಚು. ಈ ರೀತಿ ಗುರ್ತು ಮಾಡಿಕೊಂಡು ಈಗ ಶೇಪ್ ಹಾಕೋಣ. ಹಾಂ ನೋಡಿ, ಇದು ಇಲ್ಲಿ ಹೇಗೆ ಹಾಕಿದ್ದೀವೋ ಅದೇ ಥರ ಹಾಕಿದ್ದೀವಿ, ಅಂದರೆ ಅಳತೆ ವ್ಯತ್ಯಾಸ ಆಗಿದೆ, ಗೊತ್ತಾಯ್ತಾ? ಇದು ದೊಡ್ಡ ಅಳತೆ ಆಗಿದೆ, ಇದು ಚಿಕ್ಕ ಅಳತೆ ಆಗಿದೆ. ಇಲ್ಲಿಂದ ಇಲ್ಲಿಗೆ ನೋಡಿ, ಇಷ್ಟೇ ಅಳತೆಯಲ್ಲಿ ಮಾಡಬೇಕಾಗಿತ್ತು, ಇದನ್ನೇ ಗುರ್ತನ್ನು ಇಷ್ಟೇ ಅಳತೆಯಲ್ಲಿ ಮಾಡಬೇಕಾಗಿತ್ತು. ಇದನ್ನು ನಾವು ಜಾಸ್ತಿ ತೊಗೊಂಡಿದ್ದೀವಲ್ಲ, ಅದಕ್ಕೆ ಅದೇ ಆಕಾರದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿಗೆ ಬಿಟ್ಟಿದ್ದೀವಿ. ಇದು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ಇದು ಇಲ್ಲಿವರೆಗೂ ಸೇರ್ಕೋಬೇಕು, ಹಿಂಗೆ ರೌಂಡಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ನರ್ಗೆ ಬರುತ್ತಲ್ಲ, ಆವಾಗ ಇದು ಹಿಂಗೆ ಬರುತ್ತೆ. ಓಕೆ, ಇದು ಮುಂಭಾಗದ ಆಕಾರ, ಈ ರೀತಿ ಸೇರಿಸ್ಬೇಕು, ಗೊತ್ತಾಯ್ತಾ? ಇದು ಹಿಂಭಾಗದ ಆಕಾರ, ಇದು ಮುಂಭಾಗದ ಆಕಾರ. ತೋಳು ನೋಡಿ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು, 1 ಇಂಚು ನಾವು ಕಡಿಮೆ ಮಾಡ್ಕೊಳ್ತೀವಿ. ಹಾಂ, 1 ಇಂಚು ಕಡಿಮೆ ಮಾಡ್ತೀವಿ ನೋಡಿ. ಹಿಂಗೆ ಕ್ರಾಸ್ ಮಾಡಿ ಇದು ಹಿಂಗೆ ಕ್ರಾಸ್ ತೆಗಿತೀವಿ. ಓಕೆ, ಇಲ್ಲೂ ಕೂಡ ನರ್ಗೆ ಬಂದು ಇಲ್ಲಿ ಇಷ್ಟೇ ಅಗಲ ಆಗುತ್ತೆ. ಇಲ್ಲಿ ತೋಳಿನ ಅಗಲ ಇದೆಯಲ್ಲ, ಇಷ್ಟೇ ಅಗಲ ಆಗುತ್ತೆ, ಗೊತ್ತಾಯ್ತಾ? ನೋಡಿ, ಇದು ಸಾದಾ ತೋಳು ಈ ಆಕಾರ ಬಂದರೆ, ಬಫ್ ಸ್ಲೀವ್ ಇಂದು ಇದು ಬಫ್ ಸ್ಲೀವು, ಇದು ಸಾದಾ ಸ್ಲೀವು. ಇದು ಸಾದಾ ಸ್ಲೀವು, ಇದು ಬಫ್ ಸ್ಲೀವು. ಆಕಾರ ಎರಡು ಕ್ಲೀನಾಗಿ ಅರ್ಥ ಆಗುತ್ತೆ ತಾನೆ? ನೋಡಿ, ಇದು ಸಾದಾ ಸ್ಲೀವು, ಇದು ಬಫ್ ಸ್ಲೀವು. ಬಫ್ ಸ್ಲೀವಿಗೆ ನಾವು ಈ ಸಾದಾ ಸ್ಲೀವಿನ ಅಳತೆನಲ್ಲೇ ಯಾವ ರೀತಿ ಇಲ್ಲಿ ಉದ್ದದಲ್ಲಿ ಹೆಂಗೆ ಜಾಸ್ತಿ ತಗೋಬೇಕು, ಅಡ್ಡದಲ್ಲಿ ಹೆಂಗೆ ಜಾಸ್ತಿ ತಗೋಬೇಕು ಅಂತ ಇಲ್ಲಿ ನಾನು ತೋರಿಸಿದ್ದೀನಿ. ಅದಷ್ಟು ಲೆಕ್ಕಾಚಾರ ಮಾಡಿಕೊಂಡು ಇಲ್ಲಿ ಒಟ್ಟಿಗೆ ಇಟ್ಕೊಂಡು ಈ ಥರ ಇದು ಮಾಡಬೇಕು. ಇಲ್ಲೂ ಕೂಡ ಫೋಲ್ಡ್ ಬರುತ್ತೆ, ಫೋಲ್ಡು. ಇಲ್ಲೂ ಕೂಡ 4 ಲೇಯರ್ಸೇ ಬರುತ್ತೆ. ಓಕೆ, ಇಲ್ಲಿ 4 ಲೇಯರ್ಸ್ ಬರುತ್ತೆ, ಇಲ್ಲಿ ಫೋಲ್ಡ್ ಬರುತ್ತೆ. ಇಲ್ಲೂ ಕೂಡ ಫೋಲ್ಡ್ ಬರುತ್ತೆ, ಇಲ್ಲಿ 4 ಲೇಯರ್ಸ್ ಬರುತ್ತೆ. ಇದು ಸಾದಾ ಸ್ಲೀವು, ಇದು ಬಫ್ ಸ್ಲೀವು. ಈ ಸ್ಲೀವಿಗೂ ಏನು ವ್ಯತ್ಯಾಸ ಬರುತ್ತೆ ನೋಡಿ. ಎರಡೂ ಸ್ಲೀವನ್ನು ಕೂಡ ಇದೇ ಬಗ್ಲಿಗೆ ಈ ಸ್ಲೀವು ಹೊಂದಿಕೆ ಆಗುತ್ತೆ, ಇದೇ ಬಗ್ಲಿಗೆ ಈ ಸ್ಲೀವು ಹೊಂದಿಕೆ ಆಗುತ್ತೆ. ಹೇಗೆ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿ ಗುರ್ತು ಹಾಕಬೇಕು ನೀವು. ಇಲ್ಲಿಂದ ಇಲ್ಲಿವರೆಗೂ ನರ್ಗೆ ಹಿಡ್ಕೊಂಡು ಬರ್ತೀರಾ, ಅದು ಇಲ್ಲಿವರೆಗೂ ತಗ್ಗುತ್ತೆ. ಇಲ್ಲಿ ಇದು ಅಷ್ಟೇ, ಇಲ್ಲಿಂದ ಇಲ್ಲಿವರೆಗೂ ನರ್ಗೆ ಹಿಡಿಬೇಕು. ಇದು ನರ್ಗೆ ಹಿಡಿದಿರ್ತೀರ. ಇಲ್ಲೂ ಅಷ್ಟೇ, ಇಲ್ಲಿ ನರ್ಗೆ ಹಿಡ್ದಿರ್ತೀರ, ಅವಾಗ ಚಿಕ್ಕದಾಗುತ್ತೆ. 3 ಗೆರೆಗೆ 1 ಗೆರೆ ಆ ಥರ ಆಗಿ ಚಿಕ್ಕದಾಗುತ್ತೆ. ಇದು ಬಫ್ ಸ್ಲೀವು, ಇದು ಸಾದಾ. ಇದರಲ್ಲಿ ನರ್ಗೆ ಏನು ಹಿಡಿಯಲ್ಲ. ಓಕೆ, ಆಲ್ರೆಡಿ ನರ್ಗೆ ಹಿಡ್ದಾದ್ಮೇಲೆ ಇದೇ ಆಕಾರ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಇದಿರುತ್ತಲ್ಲ, ಇಲ್ಲಿ ಹಿಂಗೆ ಮೇಲೆ ಕೆದ್ದಂಗೆ ಕಾಣಿಸುತ್ತೆ, ಆವಾಗ ಬಫ್ ಥರ ಕಾಣಿಸುತ್ತೆ. ಓಕೆ, ಇದು 2 ಸ್ಲೀವ್ ಆಯಿತು. ಈಗ 3/4 ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೆಕ್ಸ್ಟು. ಓಕೆ, ಹಾಂ ನೋಡಿ, ಇವಾಗ ತೋಳಿನ ಅಗಲ ಎಷ್ಟಿದೆ? 8.5 ಇದೆ.
ಇದರಲ್ಲಿ ಉದ್ದ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನೋಡಿ, 8.25 ಇದೆ. ಇದರಲ್ಲೇ ನರ್ಗೆ ಹಿಡಿಯಂಗಿಲ್ಲ, ಆದ್ದರಿಂದ 8.25 ರೆಡಿ ಹಾಕ್ಕೊಳ್ಳೋಣ. ತೋಳಿನ ಉದ್ದ 3/4 ಅಂತಂದರೆ ಮುಕ್ಕಾಲು ಕೈ ಎಷ್ಟು ಬರುತ್ತೆ ನೋಡೋಣ, ಅಳತೆ ಮಾಡೋಣ. ಇದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅಳತೆ ಬರುತ್ತೆ. ಇದನ್ನು ಮಾತ್ರ ಡಿಪೆಂಡೇಬಲ್, ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏಕೆಂದರೆ ಒಬ್ಬರು ಕೈ ಉದ್ದ ಇರುತ್ತೆ, ಒಬ್ಬರು ಕೈ ಗಿಡ್ಡ ಇರುತ್ತೆ. ನೋಡಿ, ಇದು 3/4 ಇಷ್ಟು ಉದ್ದ ಇದೆ. ಕೆಳಗಡೆ ಬಾಟಮಿಗೆ 1 ಇಂಚ್ ಇಟ್ಕೊಳ್ಳೋಣ. ಮೇಲ್ಗಡೆ ನೋಡ್ರಿ ಈ ಸೆಂಟ್ರ್ ಪ್ಲಸ್ ಎಲ್ಲ ಇಟ್ಕೋಬೇಕು. ಮೇಲ್ಗಡೆ ನೋಡ್ರಿ 16 ಇಂಚು, 15.25 ಬಂದಿದೆ ಇಲ್ಲಿ ಗೆರೆಗೆ. ಇಲ್ಲಿ ಅರ್ಧ ಇಂಚ್ ಕೂಳೆ, ಅಲ್ಲಿಗೆ 16 ಇಂಚು ಉದ್ದ. ಎಷ್ಟು ಇಟ್ಕೋಬೇಕು ನಾವು? ತೋಳಿ ನೋಡಿ ಇಷ್ಟೇ ಉದ್ದ ಇರೋದು. ತೋಳು 5.25 ಇದೆ, ಬಟ್ ನಾವು ಸ್ಲೀವ್ ಬಫ್ ಬರಬೇಕು ಅಂತ ಜಾಸ್ತಿ ಇಟ್ಕೊಂಡಿದ್ದೀವಿ. ಇಲ್ಲಿ ಜಾಸ್ತಿ ಇಟ್ಕೊಂಡಿದ್ದೀವಿ, ಬಾಟಮ್ ಅಷ್ಟೇ ಇತ್ತು. ಇಲ್ಲಿ ಅಷ್ಟೇ ನೋಡಿ, ಇಷ್ಟೇ ಇದೆ. 9 + 1.25 ಉದ್ದ ಇದೆ. ಆದರೆ ನಾವು ಇದರಲ್ಲಿ ಏನು ಮಾಡ್ತೀವಿ, 16 ಇಂಚ್ ಉದ್ದ ಇಟ್ಕೋತೀವಿ ತೋಳನ್ನು. ನೋಡಿ ಇಲ್ಲಿವರೆಗೂ 16ರಲ್ಲಿ 1 ಇಂಚು ಇದಕ್ಕೆ ಹೋಗುತ್ತೆ, ಕೂಳೆಗೆ ಹೋಗುತ್ತೆ. ಅದನ್ನು ಸೇರಿಸೇ ಇಟ್ಕೊಂಡಿದ್ದು 16. ಇದೆ ಒಂದೇ ಬಗ್ಲಿಗೆ 3 ಥರ ಶೇಪನ್ನು ಹಾಕ್ತಾ ಇದ್ದೀನಿ ಇವಾಗ, ಗೊತ್ತಾಯ್ತಾ? ಇದು ಮಾತ್ರ ಸೇಮ್ ಇರುತ್ತೆ ನೋಡಿ, ಇದು ಇದೇ ಥರನೇ ಸೇಮ್ ಇರುತ್ತೆ. ಅಂದರೆ ಇಲ್ಲಿ ಕ್ರಾಸ್ ಬರಬೇಕಾದ್ರೆ ಚೇಂಜ್ ಆಗುತ್ತಷ್ಟೆ. ನೋಡಿ ಇಲ್ಲಿಗೆ 3 ಇಂಚ್ ಇಟ್ಕೊಳ್ಳಿ. ಇದು ಕ್ರಾಸನ್ನು ಇಲ್ಲಿ ಸೇರಿಸಿ, ಇಲ್ಲಿಂದ ಇಲ್ಲಿಗೆ 2 ಇಂಚು ಹಾಗೆ ಇಟ್ಕೋಬೇಕು. ಓಕೆ, ಆಮೇಲೆ ಇವೆರಡರ ಮಧ್ಯ ಬಿಂದು ಇದು, ಇವೆರಡರ ಮಧ್ಯ ಬಿಂದು ಇದು, ಇಲ್ಲಿಗೆ ಅರ್ಧ ಇಂಚು ಮತ್ತು ಇಲ್ಲಿಗೆ ಅರ್ಧ ಇಂಚು. ಈ ರೀತಿ ಇದು ಮಾಡಿಕೊಂಡು ನೀವು ಶೇಪ್ ಹಾಕಬೇಕು. ಹೆಂಗೆ ಮಾಮೂಲಿ ಶೇಪ್ ಹಾಕ್ತಿದ್ರಲ್ಲ, ಸೇಮ್ ಇದು ಇಲ್ಲಿಗೆ ಬರುತ್ತೆ. ಇದು ಅರ್ಧ ಇಂಚು ಒಳಗಡೆಯಿಂದ ತಗೊಂಡು ಈ ರೀತಿ ಬರುತ್ತೆ. ಇದು ಶೇಪು. ಇವಾಗ ಇಲ್ಲಿರುತ್ತಲ್ಲ, ಇಲ್ಲಿ 1 ಇಂಚು ಕಡಿಮೆ ಮಾಡ್ಕೋಬೇಕು ನಾವು. ಮುಂಗೈ ಕಡಿಮೆ ಇರುತ್ತೆ, ಇನ್ನೂ ಸಣ್ಣ ಇರುತ್ತೆ. 3/4 ಅಲ್ಲ, ರಟ್ಟೆಕ್ಕಿಂತ ಒಂದು ಸ್ವಲ್ಪ ಕೈ ಸಣ್ಣನೇ ಇರುತ್ತೆ. 1.25 ಇಂಚು ಕಡಿಮೆ ಮಾಡ್ಕೋಬೇಕು ಅವಾಗ. ಓಕೆ, ಇವಾಗ ಶೇಪ್ ನೋಡ್ರಿ ಈ ರೀತಿ ಬರುತ್ತೆ. ಇದು ಸೇರಿಸ್ಬೇಕು. ಆಮೇಲೆ ಇದನ್ನು ಕ್ರಾಸಾಗಿ ಈ ಥರನೇ ಸೇರಿಸ್ಬೇಕು. ಹಿಂಗೆ ಉದ್ದಕ್ಕೆ ಸೇರಿಸ್ಬಿಟ್ರೆ ಮಡಿಸಿ ಹೊಲಿವಾಗ ನಿಮಗೆ ತೊಂದರೆ ಆಗುತ್ತೆ. ಇವಾಗ ಇದು ಬಾಟಮ್, ಇಲ್ಲೂ ಫೋಲ್ಡ್ ಬರುತ್ತೆ, ಇಲ್ಲೂ 4 ಲೇಯರ್ಸ್ ಬರ್ತವೆ. ಫೋಲ್ಡ್ ಬರುತ್ತೆ, 4 ಲೇಯರ್ಸ್ ಬರುತ್ತೆ. ನೋಡ್ರಿ, ಇದಕ್ಕೂ ಫೋಲ್ಡ್ ಬರುತ್ತೆ, 4 ಲೇಯರ್ಸ್ ಬರುತ್ತೆ. ನೋಡಿ, ಇದಕ್ಕೂ ಫೋಲ್ಡ್ ಬರುತ್ತೆ, 4 ಲೇಯರ್ಸ್ ಬರುತ್ತೆ. ನೋಡಿ ಇವಾಗ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ನೋಡ್ರಿ, ಇದು ಕಂಕ್ಳು ಅಳತೆ, ಇದು ಒಂದೇ ಕಂಕ್ಳು ಅಳತೆ ಸೇಮು. ಅಂದರೆ ಭುಜ ಹಿಂಗೂ 5.25 ಇಟ್ಟು ಕಂಕ್ಳನ್ನು 5.25 ಇಳಿಸಿ ಈ ಥರ ಸೇರಿಸಿ ಇಲ್ಲಿ ಆಕಾರ ಮಾಡಿದ್ದೀವಿ. ಇದೇ ಆಕಾರಕ್ಕೆ ಇದು ಸಾದಾ ಸ್ಲೀವು. ಈ ಸಾದಾ ಸ್ಲೀವನ್ನ ಈ ಆಕಾರಕ್ಕೆ ಹಚ್ಚಿದರೆ ಇದು ಕರೆಕ್ಟಾಗಿ ಕೂರುತ್ತೆ. ಇದೇ ಆಕಾರಕ್ಕೆ ನೋಡಿರಿ, ಇದು ಬಫ್ ಸ್ಲೀವು. ಇದನ್ನು ಬಫ್ ಸ್ಲೀವ್ ರೆಡಿ ಮಾಡಿ ಇದು ಕೂರಿಸಿದ್ರೆ ಇದು ಕ್ಲೀನಾಗಿ ಕೂರುತ್ತೆ. ನೋಡಿರಿ, ಇದು 3/4 ಸ್ಲೀವು. ಇದನ್ನು ರೆಡಿ ಮಾಡಿ ಇದು ಕೂರಿಸಿದ್ರೆ ಈ ಬಗಲ ಅಳತೆಗೆ ಕರೆಕ್ಟಾಗಿ ಆಗುತ್ತೆ. ಅದೇ ಥರ ನೀವು ಬಗಲ ಅಳತೆ ಚೇಂಜ್ ಯಾವ ರೀತಿ ಇರುತ್ತೋ ಅದ್ರದ್ದು ಅಳತೆ ಇಟ್ಕೊಂಡು ಈ ಥರ ಸ್ಲೀವ್ಗಳನ್ನು ಚೇಂಜ್ ಮಾಡ್ಕೋಬೋದು. ಈಗ 3 ಸ್ಲೀವ್ಗಳನ್ನು ಈ ಅಳತೆಗೆ ಹೊಲಿಬಹುದು. ಓಕೆ,
ಕ್ಲೀನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಕೇಳಬಹುದು, ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ.